ಸಂತೋಷ, ಸಂತೃಪ್ತಿ. ಮನುಷ್ಯನಿಗೆ ತೃಪ್ತಿ ಎನ್ನುವುದೇ ಇರುವುದಿಲ್ಲ. ಮನುಷ್ಯನಿಗೆ ಶಾಂತಿಯೂ ಇರುವುದಿಲ್ಲ. ಶಾಂತಿ, ತೃಪ್ತಿ ಇರುವವನು ನಿಜವಾದ ಸಂತೋಷ ತರುವ ವಿಚಾರ. ಇವೆರಡಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ. ನಾವು ಕಷ್ಟಪಟ್ಟು ಕೆಲಸ ಮಾಡಬೇಕು. ನಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲವನ್ನೇ ಆಶಿಸಬೇಕು. ಹೆಚ್ಚಾಗಿ ಆಶಿಸಿದರೆ ಅದು ದುಃಖಕ್ಕೆ ಮೂಲವಾಗುತ್ತದೆ. ಸಂತೃಪ್ತವಾದ ಭಾವನೆ ನಮ್ಮ ತ್ರಿಕರಣಗಳಲ್ಲೂ ಇದ್ದಾಗ ಮಾತ್ರವೇ ನಾವು ಸಂತೋಷವಾಗಿರಲು ಸಾಧ್ಯ. ಮನೋವಾಕ್ ಕಾಯ ಕರ್ಮಗಳಲ್ಲಿ ಸಂತೃಪ್ತವಾಗಿ ಇದ್ದರೇನೆ ನಾವು ನಿರಂತರ ಸಂತೋಷವಾಗಿರಲು ಸಾಧ್ಯ. ಆದರೆ ಈ ನಿರಂತರವಾದ ಸಂತೋಷ ಭಾಗ್ಯಪರವಾದ ಕೋರಿಕೆಗಳಲ್ಲಿ ಇಲ್ಲ. ಇದ್ದರೂ ಅದು ತಾತ್ಕಾಲಿಕವಾಗಿರುತ್ತದೆ. ಶಾಶ್ವತವಾದ ಸಂತೋಷ ನಮ್ಮ ಹೃದಯದಲ್ಲಿ ಮಾತ್ರವೇ ಇರುತ್ತದೆ. ಆದರೆ ನಮ್ಮ ಧ್ಯಾನ ಮಾತ್ರ ಯಾವಾಗಲೂ ಅಂತರ್ಮುಖವಾಗಿರುವುದಿಲ್ಲ, ಬಹಿರ್ಮುಖವಾಗಿಯೇ ಇರುತ್ತದೆ. ಹಾಗಾಗಿಯೇ ನಮ್ಮ ಅಂತರಂಗದಲ್ಲಿ ಇರುವ ಸಂತಸವನ್ನು ನಾವು ಆಸ್ವಾದಿಸಲಾರದೆ ಹೋಗುತ್ತಿದ್ದೇವೆ. ಇದರಿಂದ ಸ್ವಲ್ಪ ಮಾನಸಿಕ ಒತ್ತಡ ಕೂಡ ಆಗುವ ಸಂಭವವಿದೆ. ಆಗ ನಾವು ಅದರ ಉಪಶಮನಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಅರಸುತ್ತೇವೆ. ಕೆಲವರು ಅದಕ್ಕಾಗಿ ಕೆಲವು ವ್ಯಸನಗಳನ್ನು ಅಂಟಿಸಿಕೊಳ್ಳುತ್ತಾರೆ. ಕೆಲವರು ಆಧ್ಯಾತ್ಮಿಕದ ಕಡೆಗೆ ಮುಖ ಮಾಡುತ್ತಾರೆ. ಅವು ಆ ಸಮಯಕ್ಕೆ ತಂದುಕೊಂಡ ಹೊಸ ಮಾರ್ಗಗಳಾದ್ದರಿಂದ ಹೆಚ್ಚು ಕಾಲ ಇರುವುದಿಲ್ಲ. ಅವು ತನ್ನ ಬಳಿ ಏನೂ ಇಲ್ಲದೆ ಹೋದರೂ ಕೊಡಬೇಕು ಎನ್ನುವ ಭಾವನೆ ಇದ್ದರೆ ಒಳ್ಳೆಯದು. ಸದಾ ಕೊಡುಗೈದಾನಿಯಾಗಿರಲು ಈ ಲೋಕದಲ್ಲಿ ಎಂದು ಹೇಳುತ್ತಾರೆ ವಿವೇಕಾನಂದರು. ನಮ್ಮ ಜೀವನದಲ್ಲಿ ನಮಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತಲೇ ಇರುತ್ತವೆ. ಈ ಸಮಸ್ಯೆಗಳೆಲ್ಲವೂ ನಮಗೆ ಜೀವನದಲ್ಲಿ ಪಾಠ ಕಲಿಸುತ್ತವೆ. ಉದಾಹರಣೆಗೆ, ನೀವು ಒಬ್ಬರೇ ಇರಲು ಭಯಪಡುತ್ತಿದ್ದೀರೆಂದುಕೊಳ್ಳಿ. ಅಂತಹ ಪರಿಸ್ಥಿತಿ ಆ ಒಂಟಿತನವನ್ನು ಅನುಭವಿಸಲು ಪ್ರಯತ್ನಿಸುತ್ತವೆ. ಬೇರೆಯವರ ಜೊತೆ ಇರಲು ಪ್ರಯತ್ನಿಸುತ್ತೇವೆ. ಅದರ ಮೂಲಕ ನಮ್ಮ ಒಂಟಿತನದ ಭಯವನ್ನು ಹೋಗಲಾಡಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಆದರೆ ಆ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಕಳೆದುಕೊಳ್ಳುತ್ತೇವೆ. ಭಯವನ್ನು ಧೈರ್ಯವಾಗಿ ಎದುರಿಸಲು ಕಲಿತರೆ ಏಕಾಂತದಲ್ಲಿರುವ ಸಂತೋಷ ತಿಳಿದು ಬಂದು ನಮ್ಮ ಮನೋಧೈರ್ಯ ಗಟ್ಟಿಯಾಗುತ್ತದೆ. ಮೌನವಾಗಿರುವುದು, ಮಾತುಗಳನ್ನು ಕಡಿಮೆ ಆಡುವುದರಿಂದ ನಮಗೆ ಸಂತೃಪ್ತಿ ಉಂಟಾಗುತ್ತದೆ. ಮಾತಿನಲ್ಲಿ ಕಠಿಣತೆ, ಆವೇಶ ವ್ಯಕ್ತಿಯ ಕೋಪದ ಸ್ವಭಾವವನ್ನು ತಿಳಿಸುತ್ತೆ. ವಾದೋಪವಾದಗಳಿಗೆ ಅವಕಾಶ ಕೊಡದೆ ಸರಳವಾಗಿ ಕಡಿಮೆ ಮಾತುಗಳಿಂದ, ಮೃದುವಾದ ಸಂಭಾಷಣೆಯಿಂದ ಭಾವನೆಗಳನ್ನು ವ್ಯಕ್ತಪಡಿಸಿದರೆ ತೃಪ್ತಿ ಎನಿಸುತ್ತದೆ. ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದರ ಮೂಲಕ ಬಹಳ ಮಾನಸಿಕ ನೆಮ್ಮದಿ, ಸಂತೋಷ ಲಭಿಸುತ್ತದೆ. ಒಳ್ಳೆಯವರ ಮುಖ ಎಂದಿಗೂ ಪ್ರಶಾಂತವಾಗಿರುತ್ತದೆ. ಅಂತಹವರು ಕ್ಷಮಿಸುವ ಗುಣ ಇರುವವರೂ ಆಗಿರುತ್ತಾರೆ. ಅವರು ಮಾತಿನಲ್ಲಿ, ಕೆಲಸದಲ್ಲಿ ಸಂತೋಷವಾಗಿರುವುದನ್ನು ಆಧ್ಯಾತ್ಮಿಕ ಸಾಧನೆಗೆ ಮೊದಲ ಹಾದಿ ಎಂದು ಭಾವಿಸುತ್ತಾರೆ. ಆದರೆ ಅದರಿಂದ ಸಂತೃಪ್ತಿ ಸಿಗುವುದಿಲ್ಲ. ಎದುರಾಗುವ ಕಷ್ಟ ನಷ್ಟದ ಪರಿಸ್ಥಿತಿಗಳನ್ನು ಸಹನೆಯಿಂದ ಎದುರುಗೊಳ್ಳುತ್ತಾ, ತಾಳ್ಮೆ, ಸಹನೆಗಳಿಂದ ಪರಿಸ್ಥಿತಿಗಳನ್ನು ನಿಭಾಯಿಸಿದರೆ ಸಂತೋಷ, ಸಂತೃಪ್ತಿ ಎರಡೂ ಲಭಿಸುತ್ತದೆ. ಅದರಿಂದ ಆರೋಗ್ಯವೂ ಚೆನ್ನಾಗಿರುತ್ತದೆ. ಕ್ರಮಶಿಕ್ಷಣದಿಂದ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಒಳ್ಳೆಯ ಮಾರ್ಗದಲ್ಲಿ, ಜ್ಞಾನ ಮಾರ್ಗಗಳಲ್ಲಿ ಪ್ರಯಾಣಿಸಿದರೆ ಅದು ಒಂದು ರೀತಿಯ ಆತಂಕ, ಸಂತೋಷವನ್ನು, ಸಂತೃಪ್ತಿಯನ್ನು ಕೊಡುತ್ತದೆ ಎನ್ನುತ್ತಾರೆ ಬುದ್ಧ ಭಗವಾನ್.